ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಧರ್ಮಸ್ಥಳ ಕೇಸ್ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಿರುವಾಗಲೇ ಧರ್ಮಸ್ಥಳ ಗ್ರಾಮದ ಬಗೆಗಿನ ಕುತೂಹಲ ಕೂಡ ಹೆಚ್ಚಾಗಿದೆ. ಹಾಗಿದ್ರೆ ಧರ್ಮಸ್ಥಳದಲ್ಲಿ ಎಷ್ಟು ಕುಟುಂಬಗಳು ವಾಸ ಇವೆ? ಜನಸಂಖ್ಯೆ ಎಷ್ಟು? ಯಾವ ಸಮುದಾಯದವರು ಹೆಚ್ಚಿದ್ದಾರೆ? ಈ ಊರಿನ ವಿಸ್ತೀರ್ಣ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧರ್ಮಸ್ಥಳ ಗ್ರಾಮದ ವಿಸ್ತೀರ್ಣ ಎಷ್ಟು? ಒಟ್ಟು ಎಷ್ಟು ಕುಟುಂಬಗಳು ವಾಸ ಇವೆ? ಫ್ರೆಂಡ್ಸ್, ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮ. ಈ ಗ್ರಾಮವು 17,502 ಎಕರೆಯಷ್ಟು ವಿಸ್ತೀರ್ಣವಾಗಿದೆ. ಹೌದು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 17,502 ಎಕರೆ. ಈ ಪೈಕಿ 1,150 ಎಕರೆ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳು ನಡೆದ್ರೆ ಉಳಿದಿದ್ದು ಅರಣ್ಯ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಉದ್ದೇಶಕ್ಕೆ ಬಳಸುವ ಭೂಮಿಯಾಗಿದೆ. ಇಂಥ ಧರ್ಮಸ್ಥಳದಲ್ಲಿ ಒಟ್ಟು 2,858 ಕುಟುಂಬಗಳು ವಾಸ ಇವೆ. ಒಂದು ಮನೆಯಲ್ಲಿ ಸರಾಸರಿ 3 ರಿಂದ 4 ಮಂದಿ ಇದ್ದಾರೆ. ಒಟ್ಟು ಜನಸಂಖ್ಯೆ ಎಷ್ಟು ಗೊತ್ತಾ? ಧರ್ಮಸ್ಥಳ ಗ್ರಾಮದ ಒಟ್ಟು ಜನಸಂಖ್ಯೆ 9,818. ಇದರಲ್ಲಿ 4,921 ಪುರುಷರು, 4,897 ಮಹಿಳೆಯರು. ಇಲ್ಲಿ 1,000 ಪುರುಷರಿಗೆ 995 ಮಹಿಳೆಯರು ಮಾತ್ರ ಇದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಲಿಂಗಾನುಪಾತಕ್ಕಿಂತ ತುಂಬಾ ಕಮ್ಮಿ. ಅಂದ್ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಲಿಂಗಾನುಪಾತ 1,000 ಪುರುಷರಿಗೆ 1,020 ಮಹಿಳೆಯರು. ಆದ್ರೆ ಧರ್ಮಸ್ಥಳದ್ದು 1,000 ಪುರುಷರಿಗೆ 995 ಮಹಿಳೆಯರು. ಯಾವ ಸಮುದಾಯದವರು ಹೆಚ್ಚಿದ್ದಾರೆ? ಧರ್ಮಸ್ಥಳ ಗ್ರಾಮದಲ್ಲಿ ಗೌಡ, ಪೂಜಾರಿ, ಭಟ್, ರಾವ್, ಶೆಟ್ಟಿ, ಜೈನ್, ಹೆಗ್ಡೆ, ಆಚಾರಿ, ನಾಯ್ಕ ಮುಂತಾದ ಸರ್ನೇಮ್ನವರು ಹೆಚ್ಚಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಒಕ್ಕಲಿಗರು 1,500 ದಿಂದ 2,500 ಇದ್ದಾರೆ. ಎಸ್ಸಿ ಅಥವಾ ಪರಿಶಿಷ್ಟ ಜಾತಿಯವರು 1,100 ರಿಂದ 1,200. ಎಸ್ಟಿ ಅಥವಾ ಪರಿಶಿಷ್ಟ ಪಂಗಡದವರು 900 ರಿಂದ 1,000 ಇದ್ದಾರೆ. ಉಳಿದಂತೆ ಬ್ರಾಹ್ಮಣರು, ಬಂಟರು ಮತ್ತು ಬಿಲ್ಲವರು 500ಕ್ಕಿಂತ ಹೆಚ್ಚು. ಜೈನ, ವಿಶ್ವಕರ್ಮ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮುಂತಾದ ಸಮುದಾಯದವರು 500ಕ್ಕಿಂತ ಕಮ್ಮಿ ಇದ್ದಾರೆ ಎನ್ನಲಾಗುತ್ತೆ. ವರ್ಷಕ್ಕೆ ಎಷ್ಟು ತೆರಿಗೆ ಸಂಗ್ರಹಿಸುತ್ತಾರೆ? ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ 1.06 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಲಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವ ಗ್ರಾಮಗಳಲ್ಲಿ ಒಂದೆನಿಸಿಕೊಂಡಿದೆ. ತೆರಿಗೆಯಲ್ಲಿ ದೊಡ್ಡ ಪಾಲು ಇರೋದು ಅಂಗಡಿ ಮುಂಗಟ್ಟುಗಳಿಂದ ಬರುವ ಬಾಡಿಗೆ. ವರ್ಷಕ್ಕೆ ಸುಮಾರು 40 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. 484 ವಾಣಿಜ್ಯ ಕಟ್ಟಡ, 6 ಎಟಿಎಂ. ಪ್ರತಿದಿನ ಸಾವಿರಾರು ಯಾತ್ರಿಕರು ಬಂದು ಹೋಗೋ ಈ ಗ್ರಾಮದಲ್ಲಿ 484 ಅಂಗಡಿ ಮುಂಗಟ್ಟು ಸೇರಿದಂತೆ ವಾಣಿಜ್ಯ ಕಟ್ಟಡಗಳಿವೆ. ಹಾಗೆ 6 ಎಟಿಎಂ ಮತ್ತು 13 ಮೊಬೈಲ್ ಟವರ್ಗಳಿವೆ. ಪ್ರತಿದಿನ ಹತ್ತತ್ರ 1000 ಕೆಜಿಯಷ್ಟು ಕಸ ಸಂಗ್ರಹ ಮಾಡಲಾಗುತ್ತೆ ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮಾಹಿತಿ ನೀಡಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಧರ್ಮಸ್ಥಳ ಗ್ರಾಮದ ಜನಸಂಖ್ಯೆ, ವಿಸ್ತೀರ್ಣ, ಜಾತಿ ಲೆಕ್ಕಾಚಾರ ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.